ಹಲೋ ಫ್ರೆಂಡ್ಸ್, ರಾಮ್ಟೆಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ KCET 2025 ಅಂದರೆ ಕರ್ನಾಟಕ CET 2025 ಎಕ್ಸಾಮ್ಸಿನ ಅಪ್ಡೇಟಿಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ KEA ಅಥಾರಿಟಿ ಕಡೆಯಿಂದ ಏನೇನು ಹೊಸ ಅಪ್ಡೇಟ್ಗಳು ಬಂದಿದೆ ಎಲ್ಲ ಅಪ್ಡೇಟ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. KCET ಎಕ್ಸಾಮ್ಸ್ ಡೀಟೇಲ್ಸ್ ಅಂದರೆ KCET ಎಕ್ಸಾಮ್ಸ್ ಯಾವಾಗಿದೆ, ಯಾವ್ಯಾವ ಡೇಟಿಗೆ ಯಾವ್ಯಾವ ಎಕ್ಸಾಮ್ಸ್ ಇದೆ ಮತ್ತು ಅನೇಕ ಇಂಪಾರ್ಟೆಂಟ್ ನೋಟಿಸ್ ಏನು ಕಳಿಸಿದ್ದಾರೆ ಎಲ್ಲಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತು ಇದೇ ರೀತಿ KCET ಕಡೆಯಿಂದ ಏನೇನು ಅಪ್ಡೇಟ್ ಬಂತಂದರೆ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲಲ್ಲಿ KCET ಇಂದ ಎಲ್ಲ ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ KCET ಕಡೆಯಿಂದ ಏನು ಅಪ್ಡೇಟ್ ಬಂದಿದೆ ಮತ್ತು ಎಕ್ಸಾಮ್ಸ್ ಡೇಟ್ ಏನಿದೆ ಅಂತ ನೋಡೋಣ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ KCET 2025 ಎಕ್ಸಾಮ್ಸು KEA ಕಡೆಯಿಂದ ಈಗ ಹೊಸ ಅಪ್ಡೇಟ್ ಬಂದಿದೆ. ನಿಮಗೆ ಎಕ್ಸಾಮ್ಸ್ ಡೇಟ್ ಈಗ ಪ್ರಕಟಣೆ ಆಗಿದೆ. ಈಗ ನಿಮಗೆ ಮೊದಲನೇ ಎಕ್ಸಾಮು 16/4/2025 ಮತ್ತು ಎರಡನೇ ಎಕ್ಸಾಮು 17/4/2025. ಅಂದರೆ ಈ 2 ದಿನದಲ್ಲಿ 16 ಮತ್ತು 17 ಏಪ್ರಿಲ್ನಲ್ಲಿ ನಿಮಗೆ KCET 2025 ಎಕ್ಸಾಮ್ಸ್ ಇರುತ್ತೆ. ಈಗ ಯಾವ ದಿನದಲ್ಲಿ ಯಾವ್ಯಾವ ಎಕ್ಸಾಮ್ಸ್ ಇದೆ ಅಂತ ಅದನ್ನ ನೋಡೋಣ. ಈಗ ನೋಡಿ, 16/4/2025 ಬುಧವಾರ ನಿಮಗೆ 10:30ರಿಂದ 11:50 ನಿಮಗೆ ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ 60 ಮಾರ್ಕ್ಸಿಗೆ. ಮತ್ತು ಮಧ್ಯಾಹ್ನ ಅದೇ ದಿನ ಮಧ್ಯಾಹ್ನ ನಿಮಗೆ 2:30ರಿಂದ 3:50 ನಿಮಗೆ ಕೆಮಿಸ್ಟ್ರಿ ಎಕ್ಸಾಮ್ಸ್ ಇರುತ್ತೆ, ಅದು 60 ಮಾರ್ಕ್ಸಿಗೆ. ಈಗ ಮೂರನೇ ಎಕ್ಸಾಮ್ ಬಂದ್ಬಿಟ್ಟು 17/4/2025 ಅಂದರೆ ಗುರುವಾರ 10:30ರಿಂದ 11:50 ನಿಮಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರುತ್ತೆ, ಅದು 60 ಮಾರ್ಕ್ಸಿಗೆ. ಮತ್ತು ಅದೇ ದಿನ ಮಧ್ಯಾಹ್ನ 2:30ರಿಂದ 3:50 ನಿಮಗೆ ಬಯಾಲಜಿ ಎಕ್ಸಾಮ್ ಇರುತ್ತೆ. ಮತ್ತು ಇಲ್ಲಿ ನಿಮಗೆ ಕನ್ನಡ ಎಕ್ಸಾಮ್ ಕೂಡ ಇರುತ್ತೆ. ನಿಮಗೆ ಹೊರನಾಡು ಹಾಗೂ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆಯ ಪರೀಕ್ಷೆ ಬೆಂಗಳೂರು, ಬೆಳಗಾವಿ, ವಿಜಯಪುರ ಮತ್ತು ಬೆಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ. ನಿಮಗೆ 18/4/2025 ಅಂದರೆ ಶುಕ್ರವಾರ ಬೆಳಗ್ಗೆ 10:30ರಿಂದ 11:00 ನಿಮಗೆ ಕನ್ನಡ ಎಕ್ಸಾಮ್ ಇರುತ್ತೆ. ಇದು ಎಕ್ಸಾಮ್ ಟೈಮ್ ಟೇಬಲ್ ಮತ್ತು ಯಾವ್ಯಾವ ದಿನಕ್ಕೆ ಯಾವ್ಯಾವ ಎಕ್ಸಾಮ್ ಇದೆ ಅಂತ ಈಗ ಹೇಳಿದ್ದೀನಿ. ಈಗ ಅರ್ಜಿಯನ್ನು ಅಂದರೆ KCET 2025ಗೆ ಅರ್ಜಿಯನ್ನು ಯಾವಾಗ ಸಲ್ಲಿಸಬಹುದು ಅಂತ ನಿಮಗೆ ಕೇಳಿದರೆ, ಈಗ KE ಅವರು ವೆಬ್ಸೈಟ್ನಲ್ಲಿ ಈಗ ಪ್ರಕಟಣೆ ಮಾಡಿದ್ದಾರೆ. KCET 2025ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ 23/1/2025 ಪ್ರಾರಂಭವಾಗುವುದು. ಸೊ ನೀವು ಏನಾದರೂ KCET ಅಪ್ಲಿಕೇಶನ್ ಹಾಕುವುದು ಹೇಗೆ ಮತ್ತು ಏನಾದರೂ ಅದರ ರಿಲೇಟೆಡ್ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಅಪ್ಡೇಟ್ಗಳು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ KCET ಕಡೆಯಿಂದ ಕ್ವಶನ್ ಪೇಪರ್ಸ್ ಮತ್ತು ಅನೇಕ ಈಗ ವಿಡಿಯೋಗಳನ್ನು ಬರ್ತಾನೆ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮಿಸ್ ಮಾಡಬೇಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಏಕೆಂದರೆ ವಿಡಿಯೋಗೆ ಲೈಕ್ ಮಾಡಿದರೆ ನಮಗೆ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು.